ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 8ನೇ ವಾರದ ಅಪ್ಡೇಟು, ಅಂದರೆ 2 ತಿಂಗಳ ಅಪ್ಡೇಟು. ಸೊ ಬೆಡ್ಡು ಚೆನ್ನಾಗಿ ಬರ್ತಾ ಇದೆ. ಅಗೇನ್ ತುಂಬ ಕ್ಲೈಂಬರ್ಸ್ ಥರದ್ದು ಹಾಕಿರೋದ್ರಿಂದ ಈ ರೀತಿ ಫುಲ್ಲು ಹಬ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿ ಅಗೇನ್ ಒಂದಷ್ಟು ಕಳೆಗಳೆಲ್ಲ ಇದೆ. ಇದೆಲ್ಲ ಕಳೆಗಳು, ಬಟ್ ಹಾಗೆ ಬಿಟ್ಟಿದ್ದೀನಿ ನಾನು. ಮೋಸ್ಟ್ಲಿ ನೆಕ್ಸ್ಟು ಇನ್ನು ಒಂದಷ್ಟು ವಾರದಲ್ಲಿ ತೆಗಿಬೋದು ಅನಿಸುತ್ತೆ. ಬಟ್ ಇದು ಹೆಲ್ಪ್ ಮಾಡ್ತಿದೆ ಅಂತ ಅಂದ್ಕೊಂಡು ನಾನು ಹಾಗೆ ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಈ ರೀಸೆಂಟಾಗಿ ಒಂದಷ್ಟು ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಸೊ ಅದೆಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಬೀನ್ಸ್ ಎಲ್ಲ ಬಂದಿದೆ. ಇದೆಲ್ಲ ಮತ್ತೆ ಒಂದಷ್ಟು ತೆಗಿಬೇಕು. ಸೊ ಇನ್ನು ಚಿಕ್ಕ ಚಿಕ್ಕ ಬೀನ್ಸ್ ಎಲ್ಲ ಬರ್ತಾ ಇದೆ ಇಲ್ಲಿ. ಸೊ ಇದು ಏನಂದರೆ ಇದ್ರ ಬೀಜಗಳು ಹೇಗಿರುತ್ತೆ ಅಂತ ನೋಡ್ಕೊಂಡಿಲ್ಲ ನಾನು. ಸೊ ಈ ಥರದ ಬೀನ್ಸ್ಗಳನ್ನ ನಾವು ಬೆಡ್ಡಲ್ಲಿ ಹಾಕಬೇಕಿದ್ದಿದ್ದು. ನಾನು ಮಿಕ್ಸ್ ಮಾಡಿ ಎಲ್ಲ ಥರದ ಬೀನ್ಸ್ನ ಹಾಕಿರೋದ್ರಿಂದ ಈ ರೀತಿ ಮೀಟ್ರ್ ಬೀನ್ಸ್ ಎಲ್ಲ ಕೂಡ ನಾನು ಹಾಕ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಆದರೆ ಸೊ ನೋಡ್ಬೋದು, ಇಲ್ಲಿದೆ ಮೀಟ್ರ್ ಬೀನ್ಸು, ಆಮೇಲೆ ಇಲ್ಲಿ ಕೂಡ ಇದೆ. ಸೊ ಫಸ್ಟ್ ಬಾಕ್ಸಲ್ಲಿ ಬರೀ 2 ಕಡೆ ಮಾತ್ರ ನಮಗೆ ನಾರ್ಮಲ್ ಬೀನ್ಸ್ ಸಿಗುತ್ತೆ. ಇನ್ನು ಮಿಕ್ಕಿದೆಲ್ಲ ಕಡೆನೂ ನಾನು ಮೀಟ್ರ್ ಬೀನ್ಸ್ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಎಲ್ಲ ಕಡೆ ಇಲ್ಲಿ ನೋಡ್ಬೋದು ಫುಲ್ ಹಬ್ಕೊಂಡ್ಬಿಟ್ಟಿದೆ ಇದು. ನೆಕ್ಸ್ಟು ಬಟ್ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ಗಟ್ಟಿಯಾಗಿದೆ. ಸೊ ಇದನ್ನು ಎಷ್ಟು ದಿನ ಬಿಡಬೇಕು ಅಂತ ನೋಡಬೇಕು. ಬಟ್ ಒಂದೇನಂದರೆ ಈ ರೀತಿ ಮಾಡಿರೋದ್ರಿಂದ ಇವಾಗ ಗೊತ್ತಾಗ್ತಾ ಇದೆ, ಓಕೆ 2 ಮಂತ್ಸ್ ಹತ್ತತ್ರ ನಮಗೆ ಈ ಥರದ್ದು ಸಿಗುತ್ತೆ ಅನ್ನೋದು. ಮತ್ತು ಇದು ಟೊಮೆಟೊ ಕೂಡ ಅಷ್ಟೇ, ಹೂವೆಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಇಲ್ಲಿ ಒಂದಷ್ಟು ಕಾಯಿ ಥರ ಬಂದಿದೆ. ಸೊ ಇದು ಇನ್ನೂ ಎಷ್ಟು ದಿನ ತೊಗೊಳೋದು ಗೊತ್ತಿಲ್ಲ, ಕಾದು ನೋಡಬೇಕು. ಬಟ್ ಅಟ್ಲೀಸ್ಟ್ ಒಂದು 2 ಮಂತ್ಸ್ ಹತ್ತತ್ರ ಈ ರೀತಿ ಹೂ ಬಿಟ್ಟು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದೆ. ನೆಕ್ಸ್ಟ್ ಇದು ಬದನೆಕಾಯಿ. ಸೊ ಇದು ಬದನೆಕಾಯಿ ಕೂಡ ಅಷ್ಟೇ, ಸ್ವಲ್ಪ ಲೇಟಾಗಿ ಬ್ಲೂಮ್ ಆಗಿದೆ. ಇದು ಕೂಡ ಅಷ್ಟೇ 2 ತಿಂಗಳು ಆಗ್ತಾ ಬರ್ತಿದೆ, ನೋಡಬೇಕು. ಇದ್ರ ಕೆಳಗಡೆ ನಾನು ಧನ್ಯ ಎಲ್ಲ ಹಾಕಿದೆ ಸ್ಟಾರ್ಟಿಂಗಲ್ಲಿ, ಸರಿಗೆ ಬಂದಿರಲ್ಲ ಅಂತ ಹೇಳಿಬಿಟ್ಟು. ಬಟ್ ಇವಾಗ ನೋಡ್ಬೋದು ಈ ಸೊಪ್ಪುಗಳೆಲ್ಲ ಅಷ್ಟೊಂದೇನು ಬರ್ತಾ ಇಲ್ಲ, ಯಾಕಂದರೆ ಈ ಎಲೆಗಳೆಲ್ಲ ಕವರ್ ಆಗಿಬಿಟ್ಟಿದೆಲ್ಲ. ಸೊ ಹಾಗಾಗಿ ಬಿಸಿಲು ಬೀಳದೇ ಇರೋ ಕಾರಣಕ್ಕೆ ಬರ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿರೋದು. ಯಾಕಂದರೆ ಬರಂಗಿದ್ರೆ ಆಲ್ರೆಡಿ ಬರ್ತಾಯಿತ್ತಿದು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದಷ್ಟು ಟೊಮೆಟೊ ಕೂಡ ಬಿದ್ದಿದೆ ಕೆಳಗಡೆ. ಸೊ ಗೊತ್ತಿಲ್ಲ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಬಿಟ್ಟಿದ್ದೀನಿ ನಾನು, ತುಂಬ ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಏನು ನಡೀತಿದೆಯೋ. ಸೊ ಇದು ಫಸ್ಟ್ ಬಾಕ್ಸಲ್ಲಿ ಈ ರೀತಿ ಇದೆ. ಸೆಕೆಂಡ್ ಬಾಕ್ಸಲ್ಲಿ ಅಗೇನ್ ಏನು ಅಷ್ಟು ಕಾಣಿಸಲ್ಲ ನಮಗೆ, ಯಾಕಂದರೆ ಎಲ್ಲ ಹಬ್ಕೊಂಡ್ಬಿಟ್ಟಿದೆ. ಬಟ್ ಏನಂದರೆ ಯಾವುದೇ ಗಿಡಗಳೆಲ್ಲ ಒಣಗಲಿಲ್ಲ. ಸೊ ಎಲ್ಲದಕ್ಕೂ ನ್ಯೂಟ್ರಿಷನ್ನು ಸಫಿಷಿಯೆಂಟಾಗಿ ಸಿಗ್ತಾ ಇದೆ. ಸೊ ಚೆನ್ನಾಗಿ ಬರ್ತಾ ಇದೆ. ಶಂಖಪುಷ್ಪ ಗಿಡ ಕೂಡ ಒಳಗಡೆ ಬಂದುಬಿಟ್ಟಿದೆ, ನಾವು ಹಾಕಿಲ್ಲ, ಅದೇ ಬಂದಿದೆ. ಇದು ಸಾಸಿವೆ ಗಿಡ ಅಂತೇನೋ ಹೇಳಿದರು ನಮ್ಮ ತಾಯಿಯವರು. ಸೊ ಇದರಲ್ಲೂ ಏನೋ ಒಂಚೂರು ಕಾಯಿ ಥರ ಏನೋ ಬರ್ತಾಯಿದೆ. ಸೊ ಅಗೇನ್ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು, ಏನಿದೆ ಅಂತಲೇ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಈ ರೀತಿ ಇದೆಲ್ಲ ನೋಡ್ತಾ ಇರೋದು. ಒಂಥರ ಮಜವಾಗಿ ಚೆನ್ನಾಗಿದೆ ನೋಡೋಕ್ಕಿದೆಲ್ಲ ಬೆಳವಣಿಗೆ. ಬಟ್ ಬೆಡ್ನಲ್ಲಿ ನೋಡಿ ಈ ರೀತಿ ಇದೆ ನಮ್ಮ ಬೆಡ್ ಸ್ಥಿತಿ. ನೀವು ಆ್ಯಕ್ಚುಲಾಗೆ ಆ ಚಾರ್ಟ್ ಪ್ರಕಾರ ಫಾಲೋ ಮಾಡಿದ್ರೆ ಈ ರೀತಿ ಎಲ್ಲ ಇರೋಲ್ಲ, ಕ್ಲೀನಾಗೆ ಚೆನ್ನಾಗಿರುತ್ತೆ. ಅಗೇನ್ ಇದು ಅರಿಶಿನ. ಸೊ ಇಲ್ಲಿ ನೀವು ನೋಡ್ಬೋದು ಒಂದೊಂದು ಕಡೆ ಎಲ್ಲ ಏನೇನೋ ತಿಂತಾ ಇದೆ. ಸೊ ಅದಕ್ಕೆಲ್ಲ ಏನು ಮಾಡಲಿಕ್ಕೂ ಹೋಗಲ್ಲ, ನಾನು ಹಾಗೆ ಬಿಟ್ಟಿದ್ದೀನಿ. ಇದು 2ನೇ ಬೆಡ್ಡು. ಅಗೇನ್ ಒಳಗಡೆ ನಮಗೆ ಸೊಪ್ಪು ಆ ಥರದ್ದೆಲ್ಲ ಇದರಲ್ಲಿ ಏನೂ ಸಿಗಲ್ಲ, ಏನೂ ಬಂದಿಲ್ಲ ಅಷ್ಟೊಂದು. ಸೊ ಇದರಲ್ಲಿ ಬರೀ ಟೊಮೆಟೊ ಮತ್ತು ಅಗೇನ್ ಮೀಟ್ರ್ ಬೀನ್ಸ್. ನೆಕ್ಸ್ಟು ಇಲ್ಲಿ ಬಂದರೆ ಅಗೇನ್ ಇಲ್ಲಿ ಸೀಗೆಣ್ಸ್ ಎಲ್ಲ ಆಚೆ ಬಂದಿದೆ, ಒಳಗಡೆ ಹಾಕಿದ್ದು, ಒಳಗಡೆಯಿಂದ ಒಂದಷ್ಟು ಆಚೆ ಬಂದಿದೆ. ಇದು ಸೀಗೆಣ್ಸು ನಾವು ಯಾವಾಗ ಹಾರ್ವೆಸ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ ನನಗೆ. ಸೊ ಕೇಳಿ ನೋಡಬೇಕು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ನೀವು ಹಾಕ್ಬೋದು. ಹಾಗೆಯೇ ಇದು ಅರಿಶಿನ ಕೂಡ ನೋಡ್ಬೋದು ನೀವು ಇಲ್ಲಿ, ಎಷ್ಟೊಂದು ತಿನ್ಕೊಂಬಿಟ್ಟಿದೆ ಎಲೆನ.
ಇದು ಕೂಡ ಅಷ್ಟೇ, ಇದು ಮೋಸ್ಟ್ಲಿ ಮೇಲೆ ಕಾಣಿಸುತ್ತೆ ಅನಿಸುತ್ತೆ. ಆ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು ಅನ್ಕೋತೀನಿ. ಸೊ ಗೊತ್ತಿಲ್ಲ, ನೋಡಬೇಕು. ಬಟ್ ಅಗೇನ್ ಇದೆಲ್ಲ ನೋಡ್ಬೋದು, ಚೆನ್ನಾಗಿ ಹಬ್ಕೊಂಡಿದೆ, ಚೆನ್ನಾಗಿ ಬರ್ತಾ ಇದೆ ಇವೆಲ್ಲ. ಬಟ್ ಇದರಲ್ಲಿ ಅಗೇನ್ ನಾನು ವೆಲ್ವೆಟ್ ಬೀನ್ಸ್ ಹಾಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೈ ಚಾನ್ಸ್ ವೆಲ್ವೆಟ್ ಬೀನ್ಸ್ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ, ಯಾಕಂದರೆ ಅದು ತುಂಬ ಜೋರಾಗಿ ಹಬ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ. ಸೊ ಇವಾಗ ನಾನು ಬೇರೆ ಸೊಪ್ಪುಗಳೇನು ಹಾಕಿಲ್ಲ. ನೆಕ್ಸ್ಟು ಇದು ಕಂಪ್ಲೀಟಾಗಿ ಡ್ರೈ ಆಗಿ ಎಲ್ಲ ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ಫ್ರೆಶ್ ಆಗಿ ಪ್ರಾಪರಾಗಿ ಅಥವಾ ಡಾಕ್ಯುಮೆಂಟ್ ಪ್ರಕಾರ ಹಾಕಬೇಕಂತಿದ್ದೀನಿ. ನೆಕ್ಸ್ಟು ಇದು ಗೊತ್ತಿಲ್ಲ, ಇದು ಕುಂಬಳ ಜಾತಿದು ಬಳ್ಳಿ ಅನಿಸುತ್ತೆ. ಇದು ಸುಮ್ಮನೆ ಹಬ್ಕೊಂಡು ಹೋಗ್ತಾ ಇದೆ, ಹೂ ಬಿಟ್ಟಿಲ್ಲ ಇನ್ನು. ಯಾವಾಗ ಹೂ ಬಿಡುತ್ತೆ ಅಂತ ನೋಡಬೇಕು. ಬಟ್ ಎಲೆ ಒಣಗ್ತಾ ಇದೆ, ಹೊಸ ಎಲೆಗಳು ಬರ್ತಾ ಇದೆ. ಸೊ ಇದು ಕಾದು ನೋಡಬೇಕು. ನಮ್ಮ ಸೈಟ್ನಲ್ಲೇ ಕಾರ್ನರಲ್ಲಿ ಆ ಕಡೆ ಕೂಡ ಒಂದು ಬಂದಿದೆ, ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ, ಹೂ ಎಲ್ಲನೂ ಬಿಟ್ಟಿದೆ ಅದು. ಸೊ ನೋಡಬೇಕು. ಸೊ ನೋಡ್ಬೋದು, ಬಟ್ ಕೆಳಗಡೆ ಎಲ್ಲ ಇದು ಡ್ಯಾಮೇಜ್ ಆಗ್ತಾ ಇದೆ. ಸೊ ಯಾವಾಗ ಸರಿ ಆಗುತ್ತೆ ಇಲ್ಲ ಏನಾಗುತ್ತೆ ಥರ ಕುತೂಹಲ. ಇದು 4th ಬಾಕ್ಸ್ ಇದು. ಹಾಗೇನು ಇದರಲ್ಲೂ ಅಷ್ಟೇ ತುಂಬ ಸೊಪ್ಪು ಆ ಥರದ್ದೆಲ್ಲ ಏನಿಲ್ಲ. ಬಟ್ ಇಲ್ಲಿ ಕ್ಯಾರೆಟು, ಶುಂಠಿ ಇದೆಲ್ಲ ಕೂಡ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಬಳ್ಳಿ ಬಗ್ಗೆ ನಿಮ್ಗೆ ಹೇಳಿದೆ, ಇದರದ್ದು ಕೆಳಗಡೆ ಬೇರು ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಕಿತ್ಬಿಟ್ಟು ಸೈಡಲ್ಲಿ ಹಂಗೆ ಹಾಕಿದ್ದೀನಂತ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದರೆ, ಇದು ನೋಡಿ, ಇದು ಗ್ರೀನ್ ಕಲರ್ ಆಗೇ ಇದೆ. ಆ್ಯಂಡ್ ಇದು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇದು ಲಾಸ್ಟ್ ಟೈಮ್ ಇಲ್ಲೆಲ್ಲೋ ಹಿಂದೆ ಇದ್ದಂಗೆ ಜ್ಞಾಪಕ ನನಗೆ. ಇಷ್ಟವರೆಗೂ ಬಂದಿದೆ, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೀನ ಇಲ್ವಾ ಅಂತ. ಬಟ್ ಹಾಗೆ ಬಿಟ್ಟಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಇಷ್ಟೊತ್ತಿಗೆ ಒಣಗಿಬಿಟ್ಟು ಅದು ಹೋಗಿಬಿಡ್ಬೇಕಾಗಿತ್ತು. ಬಟ್ ಚೇತರಿಸ್ಕೊತಾ ಇದೇನೋ ಏನೋ ಗೊತ್ತಿಲ್ಲ ನನಗೆ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ನನಗೆ. ಸೊ ಬಟ್ ಓವರಾಲ್ ಆಗಿ 2 ಮಂತ್ಸ್ನಲ್ಲಿ ನಮ್ಮ ಬೆಡ್ಡು ಈ ರೀತಿ ಇದೆ. ಮುಂದಿನ ವಾರದಲ್ಲಿ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ಧನ್ಯವಾದಗಳು.